ಆಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಚಾರ್ವಪೂರ್ವಪದಶ್ರೇಣೀಂ ದುರ್ವಾಗ್ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಮುರ್ವೀಂ ಕುರ್ವೇ ಸರಸಭಾರತೀಂ. ಹರಿ ಓಂ. ವಾದಿರಾಜ ಗುರು ಸಾರ್ವಭೌಮರು ಪರಮಾದ್ಭುತವಾಗಿ ಪರಶುಕ್ಲತ್ರಯರ ಸಂಪೂರ್ಣವಾದಂತಹ ಶುದ್ಧತೆಯನ್ನ ತಿಳಿಸಿಕೊಡುವಂತಹ ಮಾತುಗಳನ್ನು ಆಡ್ತಾ, ಮಹಾಲಕ್ಷ್ಮೀ ದೇವಿ ಮೂಲ ರೂಪದಲ್ಲಿ ಹಾಗೂ ಅವತಾರ ರೂಪದಲ್ಲಿ ಪರಮಶುದ್ಧಳು ಅನ್ನುವಂತಹ ತತ್ವವನ್ನ ತಿಳಿಸಿಕೊಟ್ರು. ಅದಾದ್ಮೇಲೆ ಮುಖ್ಯ ಪ್ರಾಣದೇವರು ಶುಕ್ಲರು ಅನ್ನೋದನ್ನು ನಿರೂಪಣೆ ಮಾಡುವಾಗ ಪ್ರಾಣದೇವರ ಜೊತೆಯಲ್ಲೇ ಬ್ರಹ್ಮದೇವರು ಸರಸ್ವತಿ ಭಾರತೀಯರನ್ನು ಇಟ್ಕೊಳ್ಬೇಕು ಅಂತ ನಿರ್ಣಯ ಮಾಡಿಕೊಟ್ರು. ಅದಾದ್ಮೇಲೆ ಪ್ರಾಣದೇವರ ಪ್ರಥಮಾವತಾರರಾದ ಹನುಮದ್ ರೂಪದ ಪರಶುಕ್ಲತ್ವವನ್ನ ಸಮರ್ಥನೆ ಮಾಡಿಕೊಟ್ರು. ಅದಾದ್ಮೇಲೆ ಸಾಮಾನ್ಯವಾಗಿ ಹನುಮದ್, ಭೀಮ, ಮಧ್ವರು ಈ ಮೂರು ಜನಗಳು ಪರಶುಕ್ಲರು ಅನ್ನೋದನ್ನ ಸಾಮಾನ್ಯಾಕಾರೇಣ ಮಾನುಷಾನ್ನವನ್ನು ಉಪಭೋಗ ಮಾಡಿದರೂ ಕೂಡ ಅವರಲ್ಲಿ ಯಾವುದೇ ರೀತಿಯಾದ ವಿಕಾರ ಭಗವಂತನ ವಿಷಯದಲ್ಲಿ ಬಂದಿಲ್ಲ. ಆದ್ದರಿಂದ ಅವರು ಪರಶುಕ್ಲರೇ ಹೌದು ಅನ್ನೋದನ್ನ ಸಮರ್ಥನೆ ಮಾಡಿಕೊಟ್ರು ಹನುಮ, ಭೀಮ, ಮಧ್ವ. ಅಲ್ಲಿಂದ ಇನ್ನು ಮುಂದೆ ಭೀಮಸೇನ ದೇವರ ವೈಭವ. ಭೀಮೋ ಜಿತಾರಿಸ್ತೋಮೋ ಯಃ ಸೋಮಾನ್ವಯ ಸಮುದ್ಭವ ನಾಮೈವ ಯಸ್ಯ ಭಯದಂ ಧೀಮಾನ್ ಶ್ರೀಮಾನ್ ಸ ಭಣ್ಯತೆ. ತತ್ವಗಳನ್ನ ಕಥಾ ಮಾಧ್ಯಮದಲ್ಲಿ ವಾದಿರಾಜರು ಸಮರ್ಥನೆ ಮಾಡಿಕೊಡ್ತಾ ಇದ್ದಾರೆ. ಯಾರು ಭೀಮ? ಜಿತಾರಿಸ್ತೋಮ, ಅರಿಸ್ತೋಮಗಳನ್ನ ಗೆದ್ದು ಬಿಟ್ಟಿದ್ದಾನವನು. ಅದಕ್ಕೆ ಭೀಮ ಅಂದ್ರೆ ಇವತ್ತಿನ ಕ್ಷಣದವರೆಗೂ ಅವರಿಗೆ ಸಿಟ್ಟು. ದೈತ್ಯ ಜಾತಿಯವರಿಗೆ ಭೀಮ ಅಂದ್ರೆ ಇವತ್ತಿಗೂ ಕೋಪ. ಯಾರವನು? ಸೋಮಾನ್ವಯ ಸಮುದ್ಭವ, ಚಂದ್ರವಂಶದಲ್ಲಿ ಹುಟ್ಟಿದ ಪೂರ್ಣಚಂದ್ರ ನಮ್ಮ ಭೀಮ. ಅವನ ಹೆಸರು ಹೇಳಿಬಿಟ್ರೆ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟು ಬಿಡುತ್ತೆ, ಅಲ್ಲಾಡ್ತಾರೆ. ಭೀಮ ಭೀಮ ಅಂತ ಭಯ ಪಡ್ತಾರೆ. ಅಂತಹವನು ಭೀಮನನ್ನ ಏನಂತ ಹೇಳ್ತಾರೆ ಗೊತ್ತಾ? ಜ್ಞಾನಿಗಳೆಲ್ಲ ಧೀಮಂತ, ಶ್ರೀಮಂತ ಅಂತ ಸ್ತೋತ್ರ ಮಾಡ್ತಾರೆ. ಭೀಮನಷ್ಟು ಬುದ್ಧಿವಂತ ಇನ್ಯಾರಿಲ್ಲ. ಭೃತಮಾ ಭೀಮ ಉದ್ದಿಷ್ಟ ವಾಚೋಮಾ ಮಾತರ ಸ್ಮೃತಃ. ಆಚಾರ್ಯ ಹೇಳೋದು ಭೃತಮಾ, ಸಮಗ್ರವಾದ ಶಾಸ್ತ್ರಗಳು ತುಂಬಿದ ಕೊಡ ಅಂದ್ರೆ ಭೀಮ, ಜ್ಞಾನಪೂರ್ಣ ಅಂತ ಅರ್ಥ. ಅದೇ ಅಜ್ಞಾನಿಗಳು ಏನಂತಾರೆ ನೋಡ್ರಿ, ಭೀಮಸೇನ ದೇವರನ್ನ ಆಡ್ಕೊಳ್ತಾರೆ, ನಗುತ್ತಾರೆ, ವ್ಯಂಗ್ಯ ಮಾಡ್ತಾರೆ, ಕೆಟ್ಟ ಕೆಟ್ಟ ಭಾಷೆಗಳಲ್ಲಿ ಅಸುರ, ಕಾಮುಕ ಅಂತ ಬೈತಾರೆ. ಯಾರಿಗೆ ತಲುಪತ್ತೆ? ಭೀಮಸೇನ ದೇವರಿಗಿಲ್ಲ. ನಿಜಾರ್ಥದಲ್ಲಿ ಜ್ಞಾನಿಗಳಾದ ವ್ಯಕ್ತಿಗಳು ನಮ್ಮ ಭೀಮನನ್ನ ಏನಂತ ಸ್ತೋತ್ರ ಮಾಡ್ತಾರೆ ಹೇಳಿ? ಧೀಮಂತ ಅಂತ ಸ್ತೋತ್ರ ಮಾಡ್ತಾರೆ, ಶ್ರೀಮಂತ ಅಂತ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆ? ಏನಾಗಿದೆ ಭೀಮನದ ಕಥೆ ಹೇಳ್ತಾರೆ ರಾಜರು. ಯಥೋ ರಾಮ ಕೃತೌ ಭಕ್ತಂ ಅಪಿ ತ್ಯಕ್ತ್ವಾ ರವೇಃ ಸುತಂ ಭೀಮಾರ್ಥಂ ಪಾರ್ಥಮೇವಾಂಗಿ ಚಕ್ರೆ ಚಕ್ರಧರಃ ಪ್ರಭುಃ ಭೀಮೋಪಿ ಕೃಷ್ಣ ಪ್ರೀತ್ಯರ್ಥಂ ಪಾರ್ಥಂ ತ್ರೈಲೋಕ್ಯ ವಿಶ್ರುತಂ ಕರ್ತುಂ ಮಾರ್ತಾಂಡತನಯಂ ಪ್ರಾಂಮಿತ್ರಮಪಿ ತತ್ಯಜೇ. ಅದ್ಭುತವಾದ ಅಂದ್ರೆ ಹನುಮನ ಮನೋಗತವನ್ನ ನಡೆಸಿಕೊಡತಕ್ಕಂಥವರು ರಾಮದೇವರು. ರಾಮರ ಮನಸ್ಸಲ್ಲಿ ಏನಿದೆ ಅಂತ ಹನುಮರಿಗೆ ಗೊತ್ತು. ಅದೇ ಭೀಮರ ಮನಸ್ಸಿನಲ್ಲಿ ಏನಿದೆ ಅಂತ ಕೃಷ್ಣನಿಗೆ ಗೊತ್ತು, ಕೃಷ್ಣನ ಮನೋಗತ ಭೀಮನಿಗೆ ಗೊತ್ತು. ಅಷ್ಟೇ. ಯಥೋ ರಾಮಾಕೃತವು. ಯಾಕೆ ಗೊತ್ತಾ? ಭೀಮಸೇನ ದೇವರ ವೈಭವ ಏನು ಗೊತ್ತಾ? ಭಗವಂತ ರಾಮನಾಗಿ ಅವತಾರ ಮಾಡ್ತಾನೆ. ಅವಾಗ ಸೂರ್ಯನ ಮಗನಾಗಿ ಅವತಾರ ಮಾಡಿದ್ದವನು ಯಾರು? ಸುಗ್ರೀವ. ಈ ಕಥೆ ನಿಮಗೆಲ್ಲ ಗೊತ್ತಿದೆ, ನಾನು ಪ್ರತ್ಯೇಕವಾಗಿ ಹೇಳಬೇಕಾದಿಲ್ಲ. ರಾಮಾವತಾರದಲ್ಲಿ ಭಗವಂತ ಬಂದಾಗ ಸುಗ್ರೀವ ಸೂರ್ಯನ ಮಗ,
ಆ ಸುಗ್ರೀವ ಏನಾಗಿದ್ದ? ರಾಮದೇವರಲ್ಲಿ ಅಪಾರವಾದ ಭಕ್ತಿಯನ್ನು ಮಾಡ್ತಾ ಇದ್ದ. ಭಕ್ತಂ, ತನ್ನಲ್ಲಿ ಭಕ್ತಿ ಮಾಡ್ತಾ ಇದ್ದಂತಹ ಆ ಸುಗ್ರೀವನನ್ನ ಬಿಟ್ಟ ಚಕ್ರಧರ, ಕೈಯಲ್ಲಿ ಚಕ್ರವನ್ನ ಹಿಡಿದ ಕೃಷ್ಣಾವತಾರದಲ್ಲಿ ದೇವರು ಏನ್ ಮಾಡ್ತಾರೆ? ತ್ಯಕ್ವಾ ರವೆ ಸುತಂ, ಪೂರ್ವಾವತಾರದಲ್ಲಿ ತನ್ನ ಭಕ್ತನೇ ಆಗಿದ್ದ ಸೂರ್ಯಾವತಾರಿಯಾದ ಸುಗ್ರೀವನನ್ನ, ಅರ್ಥಾತ್ ಇವಾಗ ಸೂರ್ಯಾವತಾರಿಯಾದ ಕರ್ಣನನ್ನ ಬಿಟ್ಟು ಭೀಮಾರ್ಥಂ, ತನ್ನ ಭಕ್ತನಾದ ಭೀಮಸೇನ ದೇವರಿಗೋಸ್ಕರವಾಗಿ ಪಾರ್ಥಂ, ಅರ್ಜುನನನ್ನ ತನ್ನವನು ಅಂತ ಸ್ವೀಕಾರ ಮಾಡಿಕೊಂಡ. ಎಲ್ಲ ಕಷ್ಟಗಳಿಂದ ರಕ್ಷಣೆ ಮಾಡದ. ಇದು ಕೃಷ್ಣದೇವರ, ರಾಮದೇವರ ಭಗವದ್ ರೂಪದ ವೈಭವ. ಆದ್ರೆ ಭೀಮಸೇನ ದೇವ, ಭೀಮೋಪಿ, ನಮ್ ಭೀಮಸೇನ ದೇವರಾದರೂ ಕೂಡ ಕೃಷ್ಣ ಪ್ರೀತ್ಯರ್ಥಂ, ಕೃಷ್ಣದೇವರ ಪ್ರೀತಿಗಾಗಿ ತ್ರೈಲೋಕ್ಯ ವಿಶ್ರುತಂ ಪಾರ್ಥಂ ಕರ್ತುಂ, ಅರ್ಜುನನನ್ನ 3 ಲೋಕದಲ್ಲಿ ಅತ್ಯಂತ ಕೀರ್ತಿಮಂತ ಮಹಾಪ್ರಸಿದ್ಧನನ್ನಾಗಿ ಮಾಡಬೇಕು ಅಂತ ಹೊರಟ. ಯಾರನ್ನ? ಅರ್ಜುನನನ್ನ. ಅರ್ಜುನ ಪ್ರಸಿದ್ಧನಾಗಬೇಕು, ಅರ್ಜುನ ಫೇಮಸ್ ಆಗಬೇಕು, ಅಷ್ಟು ವೈಭವ ಅರ್ಜುನನಿಗೆ ಬರಬೇಕು ಅಂತ ಹೇಳಿ ರಾಮಾವತಾರದಲ್ಲಿ ಇವನು ಹನುಮಂತನಾಗಿದ್ದಾಗ ತನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದ ಸುಗ್ರೀವ ಅವನೇ ಕರ್ಣನಾಗಿ ಬಂದಿದ್ದೀಗ. ಅಂತಹ ಮಾರ್ತಾಂಡ ತನಯನಾದ ಕರ್ಣನನ್ನ ಬಿಟ್ಟು ಬಿಟ್ರು. ತ್ರೇತೆಯಲ್ಲಿ ಭಗವಂತ ರಾಮಾವತಾರ ಮಾಡಿದಾಗ ತನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದ ಸೂರ್ಯಪುತ್ರ ಸುಗ್ರೀವ ಇವಾಗ ದ್ವಾಪರದಲ್ಲಿ ಅದೇ ಹನುಮನೇ ಭೀಮನಾಗಿ ಬಂದಾಗ ಅದೇ ಸೂರ್ಯಪುತ್ರ ಕರ್ಣನಾಗಿ ಬಂದಿದ್ದಾನೆ. ಕೃಷ್ಣ ಪ್ರೀತಿಯಾಗತ್ತೆ ಅರ್ಜುನನನ್ನ ಮೇಲ್ ಮಾಡಿದ್ರೆ ಅನ್ನೋ ಕಾರಣದಿಂದ ಕೇವಲ ಭಗವತ್ ಪ್ರೀತಿಗೋಸ್ಕರವಾಗಿ ತನ್ನ ಹಳೆಯ ಸ್ನೇಹಿತನಾದ ಸುಗ್ರೀವಾವತಾರಿಯಾದ ಕರ್ಣನನ್ನು ದೂರ ಮಾಡಿ, ಸುಗ್ರೀವಾವತಾರಿ ಅಂದ್ರೆ ಸೂರ್ಯನೇ ಸುಗ್ರೀವ, ಸುಗ್ರೀವನೇ ಅವನೇ ಈಗ ಇಲ್ಲಿ ಕರ್ಣನಾಗಿ ಬಂದಿರೋದು, ಅವನನ್ನ ಬಿಟ್ಟು ಬಿಟ್ಟ. ಆದ್ದರಿಂದ ವಾಯುದೇವರು ತನ್ನ ಅವತಾರಗಳಲ್ಲಿಯೂ ಕೂಡ ದೇವರಿಗೆ ವಿರೋಧ ಮಾಡುವಂಥವರಲ್ಲ ಅನ್ನುವ ತತ್ವ ಕಥೆಯಲ್ಲೇ ಗೊತ್ತಾಗ್ತಾ ಇದೆ. ಕಿಂಚ ಜ್ಯೇಷ್ಠಮಪಿ ಜ್ಯೇಷ್ಠಾಪತಿಂ ಕಲ್ಯಾತ್ಮಕಂ ನೃಪಂ ಕೃಷ್ಣದೂಷಕಮಾಬಾಲ್ಯಾತ್ ಬಬಾಧೆ ವಿಬುಧ ಪ್ರಿಯ. ಎಲ್ಲ ದೇವತೆಗಳಿಗೆ ಪ್ರೀತಿಪಾತ್ರನಾದವನು ಭೀಮ, ಮತ್ತೆ ಜ್ಞಾನಿಪ್ರಿಯನಾದವನು ಭಗವಂತ. ಅಂತ ಭಗವಂತನಿಗೆ ಪ್ರಿಯರಾದವರು ಭೀಮಸೇನ ದೇವರು. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಜ್ಯೇಷ್ಠಂ, ತನಗಿಂತ ದೊಡ್ಡವನು, ವಯಸ್ಸಲ್ಲಿ ಅಣ್ಣ ಆಗಬೇಕು. ಜ್ಯೇಷ್ಠಾಪತಿಂ, ಜ್ಯೇಷ್ಠಾಲಕ್ಷ್ಮಿ, ಅಲಕ್ಷ್ಮಿಯ ಮಗ ಯಾರಿವನು? ಜ್ಯೇಷ್ಠ, ದೊಡ್ಡ ಅಣ್ಣ ಇವನು. ಧರ್ಮರಾಜ ಆದ್ಮೇಲೆ ದುರ್ಯೋಧನ. ಅಲಕ್ಷ್ಮಿಯ ಗಂಡ, ಕಲಿಯ ಅಂಶ, ಕಲಿಯೇ. ಅವನು ಕೃಷ್ಣನ ದ್ವೇಷವನ್ನ ಮಾಡ್ತಾ ಇದ್ದ. ಯಾವಾಗಿಂದ? ಆಬಾಲ್ಯಾತ್ ಕೃಷ್ಣ ದೂಷಕಂ, ಚಿಕ್ಕ ವಯಸ್ಸಿನಿಂದಲೂ ಕೃಷ್ಣ ದ್ವೇಷವನ್ನೇ ಮಾಡ್ತಾ ಇದ್ದವನು ದುರ್ಯೋಧನ. ಆದ್ದರಿಂದ ನನಗತ್ಯಂತ ಪ್ರಿಯನಾದ, ಸರ್ವೋತ್ತಮನಾದ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತನನ್ನ ನೀನ್ ದ್ವೇಷ ಮಾಡ್ತಾ ಇದ್ದಿ ಅಂತ ಹೇಳಿ ಭೀಮಸೇನ ದೇವರು ದುರ್ಯೋಧನಾದಿಗಳನ್ನ ಚಿಕ್ಕ ವಯಸ್ಸಿನಿಂದಲೇ ಬಾಧೆಯನ್ನ ಕೊಟ್ಟುಬಿಟ್ರು. ತುಂಬಾ ಹಿಂಸೆ ಕೊಡ್ತಾ ಇದ್ರು ಅವರು. ಯಾಕೆ? ನಮಗೆ ಹಿಂಸೆ ಕೊಟ್ರು ಅಂತಲ್ಲ, ಕೃಷ್ಣ ದ್ವೇಷ ಮಾಡ್ತಾ ಇದ್ದೀರಿ ನೀವು, ಕೃಷ್ಣ ದ್ವೇಷಿಗಳು, ಆದ್ದರಿಂದ ನಿಮಗೆ ಹಿಂಸೆ ಕೊಡ್ತೀನಿ ಅಂತ. ಆ ಶಬ್ದಗಳು ನೋಡ್ರಿ, ಜ್ಯೇಷ್ಠಾಪತಿ, ಕಲ್ಯಾತ್ಮಕ. ಅಷ್ಟು ಮಾತ್ರ ಅಲ್ಲ, ದೇವತೆಗಳು ಸುಗ್ರೀವ ಕರ್ಣ ಅಲ್ಲಿ ತೋರಿಸ್ತಾರೆ ಕೃಷ್ಣ ಪಕ್ಷ ಹಿಡಿದ ಅಂತ. ಇಲ್ಲಿ
ಅಣ್ಣನಾಗಿದ್ರೂ ಕೂಡ ಕೃಷ್ಣ ವಿರೋಧಿ ಅಂತ ದುರ್ಯೋಧನನ ದ್ವೇಷ ಮಾಡದ, ದುರ್ಯೋಧನಾದಿಗಳಿಗೆ ತೊಂದರೆ ಕೊಟ್ಟ ಅನ್ನೋ ಯುಕ್ತಿ ಒಂದು ಕೊಟ್ರು. ಇನ್ನೊಂದು ಹೇಳ್ತಾರೆ, ರಾಮಾತ್ ಗದಾಭ್ಯಾಸ ಕಾಲೇ ಯಃ ಕೃಷ್ಣಂ ವೃಷ್ಣಿವಲ್ಲಭಂ ಕ್ಷಣೇ ಕ್ಷಣೇ ಪ್ರಣಮತಿ ಮನುತೆ ಚ ಹರಿಂ ಗುರುಂ. ರಾಮಾತ್ ಗದಾಭ್ಯಾಸ ಕಾಲೇ, ಬಲರಾಮದೇವರ ಜೊತೆಯಲ್ಲಿ ಅಥವಾ ಬಲರಾಮದೇವರಿಂದ ಗದಾಭ್ಯಾಸವನ್ನ ಮಾಡಿದ್ರು, ಗದಾಯುದ್ಧ ಅಲ್ವಾ. ಅದಕ್ಕೋಸ್ಕರವೇ ನಮ್ಮಲ್ಲಿ ಭೀಮಸೇನನಿಗೆ ಪಾಠ ಮಾಡಿದವನು ಬಲರಾಮ. ಆದ್ದರಿಂದ 4 ಜನ ಪ್ರಧಾನರು: ಭೀಮಶ್ಚ, ಬಲಭದ್ರಶ್ಚ, ಮದ್ರರಾಜಶ್ಚ, ವೀರ್ಯವಾನ್ ಚತುರ್ಥ ಕೀಚಕಃ ತೇಷಾಂ ಪಂಚಮನ್ನಾನು ಶುಶ್ರುಮಃ ಅಂತ ಹೇಳಿದ್ದು ಮಾತು. 5ನೇಯವನಿಲ್ಲ ಅಂತ ದುರ್ಯೋಧನ ಹೇಳಿದ್ದು. ದುರ್ಯೋಧನನಿಗೂ ಭೀಮಸೇನ ದೇವರಿಗೂ ಗದಾಭ್ಯಾಸ ಪಾಠ ಮಾಡಿದವರು ಬಲರಾಮದೇವರೇ. ಅದಕ್ಕೇನ್ ಮಾಡ್ತಾರೆ, ಭೀಮಂಚ ಬಲಭದ್ರಂಚ ಅನ್ನುವಾಗ ಬಲಭದ್ರಂಚ ಭೀಮಂಚ ಅಂತ ವ್ಯತ್ಯಾಸ ಮಾಡಿಬಿಟ್ರು. ತತ್ವ ಗೊತ್ತಿಲ್ಲದವರು ರಾಜರಂತ ನೋಡ್ರಿ, ಬಲರಾಮದೇವರಿಂದ ಗದಾ ಯುದ್ಧವನ್ನ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ, ಗದಾ ಯುದ್ಧ ಅಭ್ಯಾಸ ಮಾಡ್ತಾರಲ್ಲ, ಆ ಗದಾ ಯುದ್ಧವನ್ನ ಅಭ್ಯಾಸ ಮಾಡುವಂತಹ ಸಂದರ್ಭ ಬಂತಲ್ಲ, ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಕ್ಷಣೇ ಕ್ಷಣೇ ವೃಷ್ಣಿವಲ್ಲಭಂ ಕೃಷ್ಣಂ ಪ್ರಣಮತಿ. ಕ್ಷಣದಲ್ಲಿ ಅಭ್ಯಾಸ ಮಾಡುವಾಗ ನಮಸ್ಕಾರ ಮಾಡಿದ್ಯಾರಿಗೆ, ಬಲರಾಮನಿಗೆ ನಮಸ್ಕಾರವೇ ಮಾಡಿಲ್ಲ. ನಮಸ್ಕಾರ ಮಾಡಿದ್ಯಾರಿಗೆ, ಕ್ಷಣದಲ್ಲಿ ವೃಷ್ಣಿವಲ್ಲಭನಾದ ಕೃಷ್ಣದೇವರಿಗೆ ನಮಸ್ಕಾರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನನಗೆ ಅವನೇ ಗುರು ಅಂತ ಸ್ವೀಕಾರ ಮಾಡಿಕೊಂಡ್ರು. ಯಾಕೆ? ಸ್ವರೂಪತಃ ಬಲರಾಮ ಭೀಮನಿಗಿಂತ ಚಿಕ್ಕವನು ಯೋಗ್ಯತೆಯಲ್ಲಿ. ಯಾಕೆ? ಭೀಮ ವಾಯುವತಾರಿ ಆದ್ರೆ ಬಲರಾಮದೇವರು ಶೇಷಾವತಾರಿ. ಅಭ್ಯಾಸ ಮಾಡುವಾಗ ಕೃಷ್ಣನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ರು. ಕೃಷ್ಣನೇ ನನ್ನ ಗುರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು, ಸ್ವೀಕಾರ ಮಾಡ್ತಿದ್ರು, ಸ್ಮರಣೆ ಮಾಡ್ತಿದ್ರು, ಅನುಸಂಧಾನ ಮಾಡ್ತಾ ಇದ್ರು. ಇಷ್ಟೆಲ್ಲ ಇದ್ಮೇಲೆ ಗದಾಭ್ಯಾಸ ಯಾಕೆ ಮಾಡ್ಬೇಕಾಗಿತ್ತು? ಅವ್ರ ಹತ್ರ ಪಾಠಕ್ಕೇನಿಕ್ ಹೋಗ್ಬೇಕಾಗಿತ್ತು ಅಂತಂದ್ರೆ, ನರೇಶು ಜನನೇ ನರವತ್ ಪ್ರವೃತ್ತಿ, ದೇವರ ಆದೇಶ. ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಂತೆ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ ಅನ್ನುವ ಶಾಸ್ತ್ರವಾಕ್ಯದಿಂದ ಭೀಮಸೇನ ದೇವರು ಇಂಥ ವ್ಯಾಪಾರಗಳನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಇನ್ನೊಂದು, ಪರಶುಕ್ಲತ್ವ ವಿಷಯದಲ್ಲಿ ಬೇರೆಯವರಿಗೆ ನಮಸ್ಕಾರ ಮಾಡಿಲ್ಲ. ಇನ್ನೊಂದು, ಕೃಷ್ಣ ಸಂಕಲ್ಪ ಸಿದ್ಧ್ಯರ್ಥಂ ಕೃಷ್ಣಾಯೈ ದ್ರೋಹಕಾರಿಣಃ ನ ಜಘಾನಾಕ್ಷಕಿತವಾನ್ ಮತಂ ಜಾನನ್ ರಮಾಪತೆ ಇದಂತು ಮಹದಾಶ್ಚರ್ಯಂ ಸಭಾ ಮಧ್ಯೆ ವೃಕೋದರಃ ಸ್ವಭಾರ್ಯಾಯೈ ದೃಹ್ಯತೋಪಿ ಸೇಹೇ ಸ್ನೇಹೇನ ಕೇಶವೇ. ದೊಡ್ಡ ವಿಷಯ. ಅಕ್ಷಕಿತವಾನ್, ಕಪಟ ದ್ಯೂತ, ಪಗಡೆ ಆಟ, ಮೋಸ ಮಾಡಿದ್ರು. ಕಿತವರವರು ಕಪಟಿಗಳು, ಮೋಸ ಮಾಡ್ತಾರೆ. ಸೋಲಿಸಿಬಿಟ್ರು. ಶಕುನಿಯನ್ನ ಮುಂದೆ ಇಟ್ಟುಕೊಂಡು ಪಾಂಡವರನ್ನ ಸೋಲಿಸಿಬಿಟ್ರು. ಸೋಲಿಸಿದಾಗ ಏನಂತಾರೆ? ಕೃಷ್ಣಾಯೈ ದ್ರೋಹಕಾರಿಣಃ, ಕೃಷ್ಣ ದ್ರೌಪದಿ ದೇವಿಗೆ ದ್ರೋಹ ಮಾಡ್ತಾರೆ. ಹೇ ದ್ರೌಪದಿ ನಮ್ಮ ದಾಸಿಯಾಗಬೇಕು, ಧರ್ಮರಾಜ ನಮ್ಮ ದಾಸ, ಆದ್ದರಿಂದ ದ್ರೌಪದಿ ನಮ್ಮ ದಾಸಿ. ಎಳ್ಕೊಂಬನ್ನಿ ಅವಳ ಅಂದ್ರು. ಈ ಕಥೆ ನಮಗೆ ಗೊತ್ತಿದೆ, ಪ್ರತ್ಯೇಕವಾಗಿ ಹೇಳಬೇಕಾದಿಲ್ಲ. ಎಳ್ಕೊಂಡು ಬಂದ್ರು. ಸ್ವಂತ ಹೆಂಡತಿಯರಿಗೆ ಮೋಸ ಮಾಡ್ತಿದ್ರು, ದ್ರೋಹ ಮಾಡ್ತಿದ್ರು ಕೂಡ ಭೀಮಸೇನ ದೇವರು ಕೃಷ್ಣ ಸಂಕಲ್ಪ ಸಿದ್ಧಿಗಾಗಿ, ಹೌದು ಇವಾಗ ಇವರನ್ನ ಕೊಲ್ಲುವ ಸಮಯವಲ್ಲ, ಹರಿಸಂಕಲ್ಪ ಏನು? ರಮಾಪತಿಯಾದ ಶ್ರೀಕೃಷ್ಣ ದೇವರ ಅಭಿಪ್ರಾಯ ಏನು ಗೊತ್ತಾ? ಈಗಲೇ ಅವರನ್ನ ಕೊಲ್ಲಬಾರದು. ತೇಷಾಂ ಪಾಪಾಭಿವೃದ್ಧ್ಯರ್ಥಂ ಅಂತಾರೆ ಆಚಾರ್ಯರು. ತೇಷಾಂ, ಅವರ ಪಾಪ ಇನ್ನೂ ಪೂರ್ಣವಾಗಿಲ್ಲ, ಪಾಪ ಸಂಪಾದನೆ ಮಾಡ್ಕೊಳ್ಬೇಕು ದುರ್ಯೋಧನಾದಿಗಳು, ಅದು ಭಗವತ್ ಸಂಕಲ್ಪ. ಆ ಸಂಕಲ್ಪವನ್ನ ಭೀಮಸೇನ ದೇವರು ತಿಳಿದ ಕಾರಣದಿಂದ ದ್ರೌಪದಿಗೆ ದ್ರೋಹ ಮಾಡಿದ ದುರ್ಯೋಧನಾದಿಗಳನ್ನ ಆ ಸಭೆಯಲ್ಲೇ ಮುಗಿಸ್ಲಿಲ್ಲ. ಇದು ದೊಡ್ಡ ಆಶ್ಚರ್ಯ ಅಂತರ್ವಾದ್ರೆ, ಇದಂತೂ ಮಹದಾಶ್ಚರ್ಯ. ದೇವರ ಮೇಲಿನ ಭಕ್ತಿಯಿಂದ, ದೇವರ ಮೇಲಿನ ಪ್ರೀತಿಯಿಂದ
ಅವಮಾನವನ್ನ ಸಹನೆ ಮಾಡಿದ್ರು. ದೃಶ್ಯತೋಪಿ ಸೇಹೆ, ತನ್ನ ಹೆಂಡತಿಗೆ ಆಗ್ತಾ ಇದ್ದ ಅವಮಾನ, ತಮ್ಮ ಪರಾಕ್ರಮಕ್ಕೆ ಆಗ್ತಾ ಇದ್ದ ಅವಮಾನ, ಅವರು ಆಡಿದ ಕೆಟ್ಟ ಕೆಟ್ಟ ಚುಚ್ಚು ಮಾತುಗಳನ್ನೆಲ್ಲ ಸಹನೆ ಮಾಡಿದ್ರು ಭೀಮಸೇನ ದೇವರು. ಯಾಕೆ ಸಹನೆ ಮಾಡಿದ್ರು ಹೇಳಿ? ಸ್ನೇಹೇನ ಕೇಶವೇ, ಭಗವಂತನ ಮೇಲಿನ ಭಕ್ತಿಯಿಂದ. ಅಯ್ಯೋ ಫಸ್ಟ್ ದೇವ್ರದ್ದು ಹಾಳಾಗೋಗ್ಲಪ್ಪ, ಭಕ್ತಿ ಯುಕ್ತಿ ಅಲ್ಲ, ಆಮೇಲೆ ಫಸ್ಟ್ ನಾವು ಸೆಟ್ಲ್ ಆಗ್ಬಿಡ್ಬೇಕು. ನಮ್ಮ ಕಥೆ ಅಲ್ವಾ ಇದು? ಹೇಳಿ, ನಾವ್ ಆಡೋದು ಹೀಗೆ. ಭೀಮಸೇನ ದೇವರಂತಾರೆ, ನಾನು ಭಗವಂತನನ್ನ ಬಿಟ್ ನಹಿ ಹರಿಂ ಸತತನ್ನನ ಮತ್ಯಸೌ ವಚನ ಪಶ್ಯತಿ ನಾಪಿ ನ ವಂದತೆ. ದೇವರನ್ನ ಬಿಟ್ಟು ಬೇರೆ ಯಾರಿಗೂ ನಮಸ್ಕಾರ ಮಾಡಲ್ಲ ವಾಯುದೇವರು. ಅಂಥವ್ರು ವಾಯುದೇವರ ಧರ್ಮ. ಶುದ್ಧೇ ಭಾಗವತೆ ಧರ್ಮೆ ನಿರತೋ ಯದ್ ವೃಕೋದರ. ಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದವರು ಭೀಮಸೇನ ದೇವರು. ದೇವರ ಮೇಲಿನ ಭಕ್ತಿಯಿಂದ ತಮಗಾದ, ಅಣ್ಣ ತಮ್ಮಂದಿರಿಗಾದ, ಹೆಂಡತಿಗಾದ ಅವಮಾನವನ್ನ ತಡೆದ್ರಲ್ಲ, ದೊಡ್ಡ ಆಶ್ಚರ್ಯ ಅಲ್ವಾ ಇದು? ಇದರಿಂದ ಏನ್ ಗೊತ್ತಾಗತ್ತೆ? ಭೀಮ ಪರಶುದ್ಧ, ಶುದ್ಧವಾದ ಆಚರಣೆ. ಸಸೈನ್ಯಸ್ಯ ಕುರುಕ್ಷೇತ್ರೆ ವಧೋ ಭೂಭಾರಹಾರಿಣಃ ಯತೋ ಮತೋ ಹರೇ ತಸ್ಮಾತ್ ಇದಾನೀಂ ಅಭವತ್ ಕ್ಷಮಾ. ಯಾಕೆ ಹಾಗೆ ಬಿಟ್ರು? ರಾಜರಂತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಾನುಸಾರವಾಗಿ ಶ್ರೀಮನ್ ಮಹಾಭಾರತದ ಕಥೆಗೆ ನಿರ್ಣಯವನ್ನ ಕೊಟ್ಟ ಆಚಾರ್ಯರ ಮತ ಅಭಿಪ್ರಾಯದಂತೆ ರಾಜರು ಹೇಳ್ತಾರೆ, ಕುರುಕ್ಷೇತ್ರದಲ್ಲಿ ಸಮಗ್ರ ದುಷ್ಟಕ್ಷತ್ರಿಯರ ನಾಶ ಆಗಬೇಕು. ಯಾವ ಯಾವ ಅಸುರರ ಪಕ್ಷಪಾತಿಗಳು ಕ್ಷತ್ರಿಯ ರೂಪದಿಂದ ಇದ್ದಾರೆ, ಅವರೆಲ್ಲರ ಸಾಮೂಹಿಕವಾದಂತಹ ಸರ್ವನಾಶ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಆಗಬೇಕು ಅಂತನ್ನೋದು ಭಗವತ್ ಸಂಕಲ್ಪ. ಭೂಭಾರ ಹರಣಕ್ಕೆ ಅವತಾರ ಮಾಡಿದ ಕೃಷ್ಣ ರೂಪದ ಭಗವಂತನ ಸಂಕಲ್ಪ ಅದೇ ಆಗಿತ್ತು. ಅದನ್ನ ತಿಳಿದವರು ಭೀಮಸೇನ ದೇವರು. ಅದಕ್ಕೋಸ್ಕರವಾಗಿ ಭೀಮಸೇನ ದೇವರಿಗೆ ಕ್ಷಮಾಗುಣ, ಸಹಿಸುವ ಗುಣ ಆಗ ಬಂತು. ಯಾಕೆ ಸಹನಶೀಲರಾದರು ಭೀಮಸೇನ ದೇವರು ಅಂದ್ರೆ, ಕೃಷ್ಣ ಸಂಕಲ್ಪ ಬೇರೆ ಇದೆ. 11 ಅಕ್ಷೋಹಿಣಿ ಸಮೂಲವಾಗಿ ನಾಶ ಆಗಬೇಕು, ಒಟ್ಟಿಗೆ ನಾಶ ಆಗಬೇಕು. ಅದಕ್ಕಾಗಿ ಶತ್ರುಗಳನ್ನ ಆ ಕಾಲಕ್ಕೆ ಕ್ಷಮಿಸಿದಂತೆ ನಾಟಕ ಮಾಡ್ತಾರೆ. ಕ್ಷಮಿಸಿಬಿಟ್ರು. ಯಾಕೆ? ತೇಷಾಂ ಪಾಪಾಭಿವೃದ್ಧ್ಯರ್ಥಂ, ಪಾಪ ಅಭಿವೃದ್ಧಿ ಆಗಲಿ ಅವರಿಗೆ ಅನ್ನೋ ಕಾರಣಕ್ಕೆ. ನೋಡಿ, ಇದೆಲ್ಲ ಭಗವತ್ ಸಂಕಲ್ಪ ತಿಳಿದವರಲ್ವಾ ಭೀಮಸೇನ ದೇವರು? ಭಗವತ್ ಸಂಕಲ್ಪ ತಿಳಿದವರು ಅಂದ್ರೆ ಯಾರು? ಪರಶುದ್ಧರಲ್ವಾ, ಪರಶುಕ್ಲರಲ್ವಾ? ಆಲೋಚನೆ ಮಾಡ್ರಿ ಅಂತಾರೆ ವಾದಿರಾಜರು ಕಥೆ ಹೇಳಿ. ಈದೃಶ್ಯಾಮಪ್ಯವಸ್ಥಾಯಾಂ ಯೋ ಪ್ರಿಯಂ ನಾಕರೋದ್ಧರು ಸತಸ್ಮಿನ್ ಶುದ್ಧಧೀ ಸಿದ್ಧೋ ಭೀಮಃ ಸರ್ವತ್ರ ಸರ್ವದಾ. ಎಷ್ಟು ಚೆಂದ ಹೇಳ್ತೀವಿ, ಎಷ್ಟು ದೊಡ್ಡ ತೊಂದರೆಯ ಕಾಲ ರೀ. ಈದೃಶಾಪ್ಯ ಅವಸ್ಥಾಯ, ಎಂಥ ದೊಡ್ಡ ದುಷ್ಟ ಅವಸ್ಥೆ ರೀ ಅದು. ಮಾನ ಮರ್ಯಾದೆ ಹೋಗುವಂಥ ಅವಸ್ಥೆ, ಹೋದ ಅವಸ್ಥೆ. ಹೆಂಡತಿಯ ಏಕವಸ್ತ್ರಳು ರಜಸ್ವಲೆಯೂ ಆಗಿದ್ದ ಹೆಂಡತಿಯ ಬಟ್ಟೆಯನ್ನ ಎಳೆಯುವಂಥ ಅವಸ್ಥೆ. ಇಡೀ ಸಂಪತ್ತನ್ನ ತತ್ಕ್ಷಣದಲ್ಲೇ ನಾಶ ಮಾಡಿಕೊಂಡ ದೈನ್ಯಾವಸ್ಥೆ. ಅಂತಹ ದೈನ್ಯಾವಸ್ಥೆಯಲ್ಲಿಯೂ, ಅಷ್ಟು ದೊಡ್ಡ ಅವಸ್ಥೆಯಲ್ಲಿಯೂ ನಮ್ಮ ಭೀಮಸೇನ ದೇವರು ದೇವರಿಗೆ ವಿರೋಧವಾದದ್ದನ್ನ ಮಾಡಲಿಲ್ಲ. ಭಗವತ್ ಸಂಕಲ್ಪಕ್ಕೆ ಯಾವುದು ವಿರುದ್ಧ ಇತ್ತು, ಆ ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾದ ಕೆಲಸವನ್ನ ಭೀಮಸೇನ ದೇವರು ಮಾಡಲಿಲ್ಲ. ಅಂದಮೇಲೆ ಎಲ್ಲ ಕಡೆಗಳಲ್ಲಿ, ಎಲ್ಲ ಕಾಲಗಳಲ್ಲಿ ಭಗವಂತನ ವಿಷಯದಲ್ಲಿ ಭೀಮಸೇನ ದೇವರ ಬುದ್ಧಿ ಮನಸ್ಸು ಪರಿಶುದ್ಧವಾದದ್ದು ಅಂತ ಪ್ರತ್ಯೇಕವಾಗಿ ನಾವು ಹೇಳಬೇಕಾ? ನಮ್ಮ ತನ ಗೊತ್ತಾಗೋದು ಕಷ್ಟ ಬಂದಾಗ. ದೇವರನ್ನ ಸ್ತೋತ್ರ ಮಾಡ್ತಾನೋ, ಜನಗಳನ್ನೇ ದೇವರು ಅಂತಾನೋ ಅಂತ ಗೊತ್ತಾಗೋದೇ ಅವಾಗ. ಅಷ್ಟು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ, ದೈನ್ಯ ಸ್ಥಿತಿಯಲ್ಲಿ ದೇವರೇ ಎಲ್ಲ, ದೇವರಿಗೆ ವಿರೋಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತ ನೋಡಿದ್ರಲ್ಲ ಭೀಮಸೇನ ದೇವರು, ಇನ್ನೆಷ್ಟು ಶುದ್ಧರಿರ್ಬೇಡ ಅವರು.
ಹರಿಶ್ಚ ಭೀಮಸೇನಶ್ಚ ದೃಷ್ಟ್ವಾ ಭಕ್ತಿಮತಂಚಲಾಂ ಅಕಾರ್ಷೀತ್ ತಸ್ಯ ಮಹಿಷೀಂ ದ್ರೌಪದೀಂ ಅಕ್ಷಯಾಂಬರಾಂ. ಭೀಮಸೇನ ದೇವರು ತನ್ನ ಮೇಲೆ ಮಾಡುವ ಅಚಂಚಲವಾದ ಭಕ್ತಿಯನ್ನು ನೋಡಿ ಇದೊಂದು ಕಾರಣ. ಇದು ದ್ರೌಪದಿ ದೇವಿಗೆ ಭಗವಂತ ಅಕ್ಷಯ ವಸ್ತ್ರವನ್ನ ಯಾಕೆ ಕೊಟ್ಟ ಅನ್ನುವಾಗ ವಾದಿರಾಜರು ಹೇಳುವಂತ ಅಪೂರ್ವವಾದ ಪ್ರಮೇಯ. ಹರಿಶ್ಚ ಭೀಮಸೇನಸ್ಯ ಅಚಂಚಲಾಂ ಭಕ್ತಿಂ ದೃಷ್ಟ. ಶ್ರೀಕೃಷ್ಣ ಭೀಮಸೇನ ದೇವರು ಮಾಡುವಂತ ನಿಶ್ಚಲವಾದ ಅಚಲವಾದ ಭಕ್ತಿಯನ್ನ ನೋಡಿ ಅಂತ ಭೀಮಸೇನ ದೇವರ ಮೇಲೆ ಸುಪ್ರೀತನಾಗಿ ಅವರ ಹೆಂಡತಿಯಾದಂತಹ ದ್ರೌಪದಿಗೆ ಅಕ್ಷಯ ವಸ್ತ್ರಗಳನ್ನ ಕೊಟ್ಟ. ಇನ್ನೊಂದ್ಸಲ ನಾವು ಹೇಳಬೇಕಾದ್ರೆ ಅನುಸಂಧಾನ ಮಾಡಬೇಕಾದ ಪ್ರಮೇಯ ಇದು. ಅಕ್ಷಯ ವಸನವನ್ನ ಕೊಟ್ಟ ಅಂದ್ರೆ ದ್ರೌಪದಿಯ ಪ್ರಾರ್ಥನೆಯೂ ಇತ್ತು. ಇನ್ನೊಂದೇನು, ಪ್ರಾರ್ಥನೆಯ ಜೊತೆಯಲ್ಲಿ ಭೀಮಸೇನ ದೇವರ ಭಕ್ತಿ. ನನ್ನ ಸಂಕಲ್ಪಕ್ಕೆ ಇಷ್ಟು ಕಷ್ಟ, ಹೆಂಡತಿಯ ವಸ್ತ್ರ ಎಳೆಯುವಾಗಲೂ ನನ್ನ ಸಂಕಲ್ಪಕ್ಕೆ ವಿರೋಧ ಮಾಡ್ಲಿಲ್ವಲ್ಲ ಭೀಮ, ಎಂಥ ಭಕ್ತ, ಅಚ್ಛಿನ್ನ ಭಕ್ತ ಅನ್ನುವುದನ್ನ ಗಮನಿಸಿ ಕೃಷ್ಣದೇವರು ಪ್ರಸನ್ನರಾದರು. ಭೀಮಸೇನ ದೇವರ ಮೇಲೆ ಸುಪ್ರಸನ್ನರಾಗಿ ಅವರ ಹೆಂಡತಿಯಾದ ದ್ರೌಪದಿ ದೇವಿಗೆ ಅಕ್ಷಯ ವಸ್ತ್ರವನ್ನ ಕೊಟ್ಟರು ಆ ಸಭೆಯಲ್ಲಿ. ಅದರಿಂದ ಕೃಷ್ಣದೇವರ ಮನಸ್ಸೇನು ಅಂತ ಭೀಮನಿಗೆ ಗೊತ್ತು, ಭೀಮನ ಮನಸ್ಸೇನು ಅಂತ ಕೃಷ್ಣದೇವರಿಗೆ ಗೊತ್ತು. ಇಂತಹ ಪರಸ್ಪರ ಅನ್ಯೋನ್ಯ ಸ್ನಿಗ್ಧರಾಗಿರತಕ್ಕ ಅನ್ಯೋನ್ಯ ಸ್ನಿಗ್ಧಯೋರೇವಂ ಶುದ್ಧಯೋ ಕೃಷ್ಣ ಭೀಮಯೋ ಕೋನ್ಯಥಾ ಕುರುತೆ ಚಿತ್ತಂ ದೇವೋ ವಾ ದಾನವೋಪಿ ವಾ. ಇಷ್ಟು ಅನ್ಯೋನ್ಯ ಪ್ರೀತಿ. ಒಬ್ಬರು ಭಕ್ತಿ ಮಾಡ್ತಾರೆ, ಇನ್ನೊಬ್ಬರು ಅನುಗ್ರಹ ಮಾಡ್ತಾರೆ. ಅನ್ಯೋನ್ಯವಾದ ಭಕ್ತಿ, ಅನ್ಯೋನ್ಯವಾದ ಅನುಗ್ರಹ, ಒಬ್ಬರ ಮನಸ್ಸಿನಂತೆ ನಡೆಯುವಂಥದ್ದು. ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ ಇರುವಂತಹ ಪರಿಶುದ್ಧರಾದ ಕೃಷ್ಣದೇವರ ಮತ್ತು ಭೀಮಸೇನ ದೇವರ ಮನಸ್ಸನ್ನ, ಕೃಷ್ಣನ ಮನಸ್ಸನ್ನ ಭೀಮಸೇನ ದೇವರಿಂದ ದೂರ ಮಾಡಲಿಕ್ಕೆ, ಭೀಮಸೇನ ದೇವರ ಮನಸ್ಸನ್ನ ಕೃಷ್ಣದೇವರಿಂದ ದೂರ ಮಾಡಲಿಕ್ಕೆ, ಅವರಿಬ್ಬರ ಮಧ್ಯ ಗಲಾಟೆ ತಂದು ಹಾಕ್ಲಿಕ್ಕೆ ಯಾವ ದೇವತೆಗಾಗತ್ತೆ, ಯಾವ ದಾನವನಿಗಾಗತ್ತೆ? ಸಾಧ್ಯವೇ ಇಲ್ಲ. ಕೃಷ್ಣ ಸಂಕಲ್ಪ ಎಷ್ಟು ದೊಡ್ಡದ್ದು ಅಂತಂದ್ರೆ, ಭೀಮಸೇನ ದೇವರು ಕೃಷ್ಣ ಸಂಕಲ್ಪಕ್ಕೆ ವಿರುದ್ಧವಾಗಿ ಏನೂ ಮಾಡದವರಲ್ಲ. ಧರ್ಮರಾಜ, ಅರ್ಜುನ, ಅಷ್ಟು ಸ್ತೋತ್ರ ಮಾಡಿದಂತ ಭೀಷ್ಮಾಚಾರ್ಯರು, ಎಲ್ಲ 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 ಕೊನೆಗ ವಿದುರ ಹುಷಾರಾಗಿರಿಯಿಂದ ಭೀಮಸೇನ ದೇವರ ವೈಭವ ಗೊತ್ತಿದ್ದು ಎಲ್ಲರೂ ದೂರರೇ ಒಂದು ಹಂತಕ್ಕೆ ಕೃಷ್ಣದೇವರಿಂದ, ಭೀಮನೊಬ್ಬನನ್ನ ಬಿಟ್ಟು. ಕೃಷ್ಣ ಭಕ್ತಸ್ಯ ಪಾರ್ಥಸ್ಯ ಕೀರ್ತ್ಯರ್ಥಂ ದೃಪದಾಲಯೇ ಶಕ್ತೋಪಿ ತದ್ಧನುರ್ಧರ್ತುಂ ನೋದತಿಷ್ಠದ್ವೃಕೋದರ. ಕೃಷ್ಣದೇವರ ಸಂಕಲ್ಪ ಈ ಧನುಸ್ಸನ್ನ ಎತ್ತಿ ದ್ರೌಪದಿಯನ್ನ ಸ್ವಯಂವರದಲ್ಲಿ ಪಡಿಬೇಕು, ಅದರಿಂದ ಅರ್ಜುನನಿಗೆ ಕೀರ್ತಿ ಯಶಸ್ಸು ಬರಬೇಕು ಅನ್ನೋದು ಕೃಷ್ಣದೇವರ ಸಂಕಲ್ಪ. ಆ ಸಂಕಲ್ಪವನ್ನ ತಿಳಿದ ಭೀಮಸೇನ ದೇವರು ಏನ್, ಇದೆಲ್ಲ ಕಥೆರಿ, ಪ್ರತ್ಯೇಕವಾಗಿ ನಾವು ಹೇಳಬೇಕಾದಿಲ್ಲ. ಕೇಳಿದ ಕಥೆಯಲ್ಲೇ ಪರಶುಕ್ಲತ್ವವನ್ನು ಹೇಗೆಲ್ಲಾ ಸಮರ್ಥನೆ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ರಾಜರು ನಮಗಿಲ್ಲಿ. ಭೀಮಸೇನ ದೇವರಿಗಿಲ್ದೇ ಇರೋ ಸಾಮರ್ಥ್ಯ ಅರ್ಜುನನಿಗ. ಆ ಬಿಲ್ಲನ್ನ ಎತ್ತಿ ಹೊಡೆಯೋದು ಭೀಮನಿಗಾಗಲ್ಲ, ಒಂದು ಕ್ಷಣದ ಕೆಲಸ ಅವರಿಗೆ. ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಕೃಷ್ಣ ಸಂಕಲ್ಪ. ಅತಃ ಕೃಷ್ಣ ಮತಾಭಿಘ್ನೋ ಭೀಮ ಏವ ನ ಸಂಶಯ, ಭೀಮಸ್ಯ ಹಿತಕಾರಿ ಚ ಕೃಷ್ಣ ಏವ ನ ಸಂಶಯ. ಆದ್ದರಿಂದ ಕೃಷ್ಣದೇವರ ಮತವನ್ನ, ಕೃಷ್ಣದೇವರ ಸಂಕಲ್ಪವನ್ನ ತಿಳಿದಂತಹ ವ್ಯಕ್ತಿಗಳು ಭೀಮ ಏವ. ಏವ ಅಂದ್ರೆ ಬೇರೆ ಯಾರು ಇಲ್ಲ ಅಂತ ಅರ್ಥ. ಭೀಮಸೇನ ದೇವರೊಬ್ಬರೇ. ನ ಸಂಶಯ ಅರ್ಥ ಆಗುತ್ತೆ. ಭೀಮಸ್ಯ ಹಿತಕಾರಿ ಚ, ಅದೇ ರೀತಿಯಲ್ಲೇ ಭೀಮಸೇನ ದೇವರಿಗೆ ಹಿತವನ್ನ ಮಾಡತಕ್ಕಂಥವರು ಕೃಷ್ಣನೇ.
ಬೇರೆ ಯಾರೂ ಇಲ್ಲ. ಅದೊಂದು ದೇವ್ರ ನಾಮ ಇದೆಯಲ್ಲ, ಯಾವ್ದ್ರಿ ಅದು? ಮತವೇ ಮತವು ಅಂತ ಒಂದು ದೇವ್ರ ನಾಮ, ಯಾವ್ದದು? ಯಾವ್ದು? ಹನುಮನ ಮತವೇ ಹರಿಯ ಮತವು. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಸ್ಪಷ್ಟ ಆಗತ್ತಲ್ಲ ನಮ್ಗಿದ್ರಲ್ಲಿ. ಯಾವುದು ಕೃಷ್ಣ ಸಂಕಲ್ಪವೋ ಅದು ಭೀಮ ಸಂಕಲ್ಪ, ಯಾವುದು ಭೀಮ ಮನೋಗತವೋ ಅದು ಕೃಷ್ಣ ಪ್ರೀತಿ. ಕೃಷ್ಣ ಮನೋಗತವನ್ನ ಪಡೆದವನು ಭೀಮನೊಬ್ಬನೇ ತಿಳಿದವನು. ಭೀಮನಿಗೆ ಹಿತವನ್ನ ಉಂಟು ಮಾಡುವವನು ನಮ್ಮ ಸ್ವಾಮಿ ಒಬ್ಬನೇ ಕೃಷ್ಣ. ಪಶ್ಯ ಶ್ರೀ ಭೀಮಸೇನಸ್ಯ ಕೃಷ್ಣೆ ಭಕ್ತಿಮಚಂಚಲಾಂ ನಾವಧೀದ್ ವೈಷ್ಣವಂ ಯೋಸು ನಾಶೇಷಯದ ವೈಷ್ಣವಂ. ಯಾವ ಲೆವೆಲ್ಗಿದ್ದಾರೆ ಅಂದ್ರೆ ಇಡೀ ಭೀಮಾವತಾರದಲ್ಲಿ ಅವರು ಕೊಂದ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬನೇ ಒಬ್ಬ ವೈಷ್ಣವನನ್ನ ಕೊಂದಿಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರಃ ನಾವಧೀದ್ ವೈಷ್ಣವಂ. ಎಷ್ಟು ಅಚಂಚಲವಾದ ಭಕ್ತಿ ನಮ್ಮ ಭೀಮಸೇನ ದೇವರಿಗೆ, ಎಷ್ಟು ಅಚಂಚಲವಾದ ಭಕ್ತಿ. ಒಬ್ಬನೇ ಒಬ್ಬ ವೈಷ್ಣವನನ್ನ ಕೊಂದಿಲ್ಲ, ಒಬ್ಬ ವೈಷ್ಣವನನ್ನ ಬಿಡ್ಲಿಲ್ಲ. ನಾಶೇಷಯದ ವೈಷ್ಣವಂ. ಯಾರಿಗೆ ಗೊತ್ತು ಇವನು ವೈಷ್ಣವನು ಅವೈಷ್ಣವನು? ಗೊತ್ತಾಗೋದು ಹೇಗೆ ನಮಗೆ? ನಮ್ಮ ಹಣೆ ಬರ ಹಾಗಾಗಿ ಕೂತಿದೆ. ವಾಯುದೇವರು ಸ್ವರೂಪವನ್ನ ತಿಳಿದವರು, ಒಬ್ಬ ವೈಷ್ಣವನನ್ನ ಕೊಲ್ಲಿಲ್ಲ. ಅವರು ಒಬ್ಬ ವೈಷ್ಣವನನ್ನ ಕೊಲ್ಲಿಲ್ಲ, ಒಬ್ಬನೇ ಒಬ್ಬ ವೈಷ್ಣವನನ್ನ ಬಿಡ್ಲಿಲ್ಲ. ನೋಡ್ರಿ ಭೀಮಸೇನ ದೇವರ ಕೃಷ್ಣ ಭಕ್ತಿ, ನಿಶ್ಚಲವಾದ ಕೃಷ್ಣ ಭಕ್ತಿ. ಗೊತ್ತಾಗಲ್ವಾ ಪರಶುಕ್ತರು ಅಂತ? ಇದು ನಮ್ಮ ಭೀಮಸೇನನ ವೈಭವ. ಅಭೀತಾಯ ವಿನೀತಾಯ ಹಿತಾಯ ಸ್ಮರತಾಂ ಸತಾಂ ಸ್ತುತಾಯ ಸ್ತು ನಮಃ ಕುಂತಿ ಸುತಾಯ ಅನ್ಯಾಜಿತಾಯ ಚ. ಈ ಎಲ್ಲ ಅರ್ಥ ಇಟ್ಕೊಂಡೆ ರಾಜರು ಸ್ತೋತ್ರ ಮಾಡಿದ. ಅಭೀತಾಯ, ಹೆದರಿಕೆನೇ ಇಲ್ಲ. ಇವನು ಹೆಸರು ಹೇಳಿಬಿಟ್ರೆ ಭಯ. ವಿನೀತಾಯ, ಕೃಷ್ಣದೇವರ ಎದುರಿಗೆ ಮಾತ್ರ ವಿನೀತ. ಹಿತಾಯ ಸ್ಮರತಾಂ ಸತಾಂ. ಯಾವ ಸಜ್ಜನರು ಭೀಮಾ ಭೀಮಾ ಅಂತ ಭೀಮನ ಸ್ಮರಣೆ ಮಾಡ್ತಾರೋ ಅವರೆಲ್ಲರಿಗೆ ಹಿತವನ್ನು ಉಂಟು ಮಾಡ್ತಾನೆ. ಅಂತಹ ಸಕಲ ಸಾತ್ವಿಕ ಸಚ್ಚೇತನ ಸದ್ವೈಷ್ಣವರಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ಕುಂತೀಸುತನೇ, ಬೇರೆ ಯಾರಿಗೂ ಸೋಲದ ಅಜಿತನಾದ ಕುಂತೀಸುತನೇ, ಭೀಮನೇ ನಿನಗೆ ನಮೋ ನಮಃ ಅಂತ ರಾಜರು ಪ್ರಾರ್ಥನೆ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರತಿನಿತ್ಯ ಭೀಮ ಸ್ತೋತ್ರ ಮಾಡ್ರಿ. ಸರಸಭಾರತಿ ವಿಲಾಸದಲ್ಲಿ ರಾಜರು ಹೇಳಿಕೊಟ್ಟ ಚಿಕ್ಕ ಚಿಕ್ಕ ಸ್ತೋತ್ರಗಳು. ಹನುಮದ್ ಭೀಮ ಮಧ್ವರ ಸ್ತೋತ್ರ ಪರಮ ಸುಂದರವಾದ ಸ್ತೋತ್ರ. ತತ್ವಜ್ಞಾನ ಬರುತ್ತೆ. ಇದೇ ರೀತಿಯಾಗಿ ಇನ್ನು ಭೀಮಾವತಾರದ ಮಧ್ವಾವತಾರದ ವೈಭವ, ಮತ್ತೆ ಉಪನಿಷತ್ತುಗಳಲ್ಲಿ ಬಂದ ಪ್ರಾಣದೇವರ ಮೂಲ ರೂಪದ ವೈಭವ ಅದನ್ನು ಹೇಳಿ ಪರಶುಕ್ತರಾಗಿದ್ದಾರೆ ವಾಯುದೇವರು ಮೂಲದಲ್ಲಿ ಅವತಾರದಲ್ಲಿ ಅಂತ ಸಮರ್ಥನೆ ಮಾಡ್ತಾರೆ ರಾಜರು. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ.